ಪೆಟ್ರೋಲ್ ಕೋಟೆ ಮೇಲೆ ಹೀರೋ ಮಾರುತಿ ದಾಳಿ, ಎಥೆನಾಲ್ ಅಖಾಡಕ್ಕೆ ಸ್ಪ್ಲೆಂಡರ್ ವ್ಯಾಗನಾರ್ ಎಂಟ್ರಿ. ಇನ್ನು ಮುಂದೆ ಲೀಟರ್ಗೆ ಬರೀ 60 ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ನೀವೇನಾದ್ರೂ ಹೊಸ ಬೈಕ್ ಅಥವಾ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ, ಆದರೆ 110 ರೂಪಾಯಿ ಪೆಟ್ರೋಲ್ ರೇಟ್ ನೋಡಿ ಗಾಬರಿ ಆಗ್ತಾ ಇದ್ರೆ, ಇವಿ ತಗೊಳ್ಳೋಣ ಅಂದ್ರೆ ಚಾರ್ಜಿಂಗ್ ಎಲ್ಲ ಕಡೆ ಇದೆಯಾ, ಮನೇಲಿ ಸರಿಯಾಗಿ ಹಾಕ್ಸ್ಕೊಳಕ್ಕಾಗತ್ತಾ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ, ಪೆಟ್ರೋಲ್ ಗಾಡಿ ತಗೊಳ್ಳೋಣ ಅಂತ ಹೇಳಿದ್ರೆ ಮೈಲೇಜ್ ಟೆನ್ಷನ್ ಇದ್ರೆ, ನೀವೆಲ್ಲರೂ ಕೂಡ ಇಲ್ಲಿ ನೋಡಿ. ಈಗ ಭಾರತದ ಆಟೋಮೊಬೈಲ್ ದಿಗ್ಗಜರಾದ ಹೀರೋ ಬೈಕ್ ನಲ್ಲಿ ನಂಬರ್ 1 ಮತ್ತು ಮಾರುತಿ ಸುಜುಕಿ ಕಾರ್ ನಲ್ಲಿ ನಂಬರ್ 1, ಇವರಿಬ್ರು ಕೂಡ ಪೆಟ್ರೋಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ತಮ್ಮ ಬಹುಬೇಡಿಕೆಯ ಗಾಡಿಗಳನ್ನ ಫ್ಲೆಕ್ಸ್ ಫ್ಯೂಲ್ ಅವತಾರದಲ್ಲಿ ಲಾಂಚ್ ಮಾಡಿದ್ದಾರೆ. ಸ್ನೇಹಿತರೆ, ಗ್ರಾಮೀಣ ಭಾಗದ ಜನಸಾಮಾನ್ಯರ ಮಿಡಲ್ ಕ್ಲಾಸ್ ಜನರ ಜೀವನಾಡಿ ಅಂತಲೇ ಕರೆಸ್ಕೊಳ್ಳೋ ಹೀರೋ ಸ್ಪ್ಲೆಂಡರ್ ಹಾಗೆ ಭಾರತದ ಫೇವರೆಟ್ ಫ್ಯಾಮಿಲಿ ಕಾರ್ ವ್ಯಾಗನಾರ್ ಈಗ ಪೆಟ್ರೋಲ್ನ ಹಂಗಿಲ್ದೆ ಓಡೋಕೆ ರೆಡಿ ಆಗಿವೆ. ಬರೀ 60 ರೂಪಾಯಿ 1 ಲೀಟರ್ ಲೆಕ್ಕದಲ್ಲಿ ಹಾಕ್ಸಿದ್ರು ಸಾಕು. ಜಸ್ಟ್ 60 ರೂಪಾಯಿ ಕೊಟ್ಟರು ಸಾಕು 1 ಲೀಟರ್. ಈ ಗಾಡಿಗಳು ಸಲೀಸಾಗಿ ತೇಲ್ಕೊಂಡು ಮುಂದಕ್ಕೆ ಹೋಗ್ತವೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಗಾಡಿಗಳನ್ನ ಲಾಂಚ್ ಮಾಡಲಾಗ್ತಿದೆ. ಹಾಗಿದ್ರೆ ಏನಿದು ಫ್ಲೆಕ್ಸ್ ವೆಹಿಕಲ್ಸ್? ಹೇಗಿರುತ್ತೆ, ಎಲ್ಲಿರುತ್ತೆ, ಎಲ್ಲಿ ಹಾಕ್ಸ್ಕೊಳ್ಳೋದಕ್ಕೆ ತೈಲ, ಏನು ರೇಟ್, ಎಷ್ಟು, ನಿಮ್ಮ ಕೈಗೆ ಯಾವಾಗ ಸಿಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಭಾರತದ ಇಂಧನ ಕ್ಷೇತ್ರದಲ್ಲಿ ಹೊಸ ರೆವಲ್ಯೂಷನ್ ಅಂತಲೇ ಪರಿಗಣಿಸಲಾಗ್ತಾ ಇದೆ. ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಆರಂಭದಲ್ಲೇ ಒಂದು ಕ್ಲಾರಿಫಿಕೇಶನ್, ದಿನಕ್ಕೊಂದೊಂದು ಹೊಸ ಇಂಧನದ ಬಗ್ಗೆ ಚರ್ಚೆ ಆಗ್ತಿದೆ. ಒಂದ್ಸಲಿ ಹೈಡ್ರೋಜನ್ ಅಂತೀರಾ, ಒಂದ್ಸಲಿ ಕರೆಂಟ್ದು ಅಂತೀರಾ, ಇನ್ನೊಂದ್ಸಲಿ ಎಥೆನಾಲ್ ಅಂತೀರಾ, ಇನ್ನೊಂದ್ಸಲಿ ನೀರಿಂದ ಓಡಿಸುವಂತ ಟೆಕ್ನಾಲಜಿ ಬರ್ತಾ ಇದೆ ಅಂತ ಹೇಳ್ತೀರಾ. ಏನ್ ದಿನಕ್ಕೊಂದೊಂದು ಹೊಸ ಟೆಕ್ನಾಲಜಿ ಬರ್ತಾ ಇದೆಯಾ? ಬರ್ತಾ ಇದೆ, ಬರಬೇಕು. ಭಾರತ 140 ಕೋಟಿ ಜನಸಂಖ್ಯೆಯ ದೊಡ್ಡ ರಾಷ್ಟ್ರ. ನಮ್ಮಲ್ಲಿ ಜಾಸ್ತಿ ನೈಸರ್ಗಿಕ ಸಂಪನ್ಮೂಲ ಇಲ್ಲ. ಹೊಸ ವಿಧಾನಗಳು ಆ್ಯಡ್ ಆದಷ್ಟು ಕೂಡ ಇಂಪೋರ್ಟ್ ಬರ್ಡನ್ ಕಮ್ಮಿ ಆಗುತ್ತೆ. ಹೊಸ ಇಂಧನ ಬರ್ತಾ ಇದೆ ಅಂದ ತಕ್ಷಣ ಪೆಟ್ರೋಲ್ ಡೀಸೆಲ್ ಇವತ್ತೇ ಮಾಯ ಆಗಲ್ಲ. ಇನ್ನು 30-40 ವರ್ಷ ಕಳೆದ್ರೂ ಕೂಡ ಅಟ್ಲೀಸ್ಟ್ ಮಾಯ ಆಗಲ್ಲ, ಇದ್ದೇ ಇರುತ್ತೆ. ಅಲ್ಲಿ ತನಕ ನಮಗೆ ಎಲ್ಲ ರೀತಿಯ ಇಂಧನಗಳು ಬೇಕಾಗುತ್ತೆ. ಹಾಗಾಗಿ ಆ ರೀತಿಯದನ್ನ ನೋಡಬೇಕು ನಾವು. ಬನ್ನಿ ಆರಂಭ ಮಾಡೋಣ. ಗಡದ್ದಾಗಿ ಎಂಟ್ರಿ ಕೊಟ್ಟ ಹೀರೋ ಬಡವರ ಸೂಪರ್ ಬೈಕ್ ಈಗ ಎಥೆನಾಲ್ ಮಯ. ಸ್ನೇಹಿತರೆ, ಮೊದಲು ಬೈಕ್ಗಳ ವಿಚಾರ ನೋಡೋಣ. ಕಾರ್ಗಿಂತ ಮುನ್ನ ಜೂನ್ 3ನೇ ತಾರೀಕು 2026 ವಿಶ್ವ ಪರಿಸರ ದಿನದ ಮುನ್ನಾ ದಿನ ಹೀರೋ ಮೋಟೋಕಾರ್ಪ್ ಈ ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದೆ. ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹಾಗೆ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಈ ಬೈಕ್ ಗಳನ್ನ ಅಧಿಕೃತವಾಗಿ ಅನಾವರಣ ಮಾಡಿದ್ದಾರೆ. ಹೀರೋ ಕಂಪನಿ ಸ್ಪ್ಲೆಂಡರ್ ಪ್ಲಸ್ ಫ್ಲೆಕ್ಸ್ ಫ್ಯೂಲ್ ಮತ್ತು HF ಡಿಲಕ್ಸ್ ಫ್ಲೆಕ್ಸ್ ಫ್ಯೂಲ್ ಬೈಕ್ಗಳನ್ನ ಮಾರುಕಟ್ಟೆಗೆ ಬಿಟ್ಟಿದೆ. ಇಲ್ಲಿ ಫ್ಲೆಕ್ಸ್ ಫ್ಯೂಲ್ ಅಂದ್ರೆ, ಈ ಹಿಂದೆನೆ ನಾವು ವಿಶೇಷ ವರದಿಯಲ್ಲಿ ಮಾಹಿತಿ ನಿಮಗೆ ಕೊಟ್ಟಿದ್ವಿ. ಕ್ವಿಕ್ ಆಗಿ ಹೇಳಬೇಕು ಅಂದ್ರೆ ಫ್ಲೆಕ್ಸಿಬಲ್ ಇಂಧನ ಅಂತ. ಒಂದೇ ಬೈಕ್ ಎಂಜಿನ್ ನಲ್ಲಿ ನೀವು ನಾರ್ಮಲ್ ಪೆಟ್ರೋಲ್ ಆದ್ರೂ ಹಾಕ್ಬೋದು. ನಾರ್ಮಲ್ ಪೆಟ್ರೋಲ್ ಆದ್ರೂ ಹಾಕ್ಬೋದು, ಅಥವಾ ತುಂಬಾ ಎಥನಾಲ್ ಮಿಕ್ಸ್ ಆಗಿರೋ ಇಂಧನವನ್ನಾದ್ರೂ ಹಾಕಬಹುದು. ಗಾಡಿ ಯಾವುದೇ ಕಂಪ್ಲೇಂಟ್ ಮಾಡದೆ ನನಗೆ ಅದೇ ಕೊಡು ಅಂತ ಕೇಳಿದ್ರೆ ಸ್ಮೂತ್ ಆಗಿ ಓಡುತ್ತೆ. ಆಲ್ರೆಡಿ ನಾವು 20% ಎಥನಾಲ್ ಮಿಕ್ಸ್ ಆಗಿರೋ ಪೆಟ್ರೋಲ್ E20 ಯೂಸ್ ಮಾಡ್ತಾ ಇದ್ದೀವಿ. ಆದ್ರೆ ಈಗ ಹೀರೋ ಕಂಪನಿ ತಂದಿರೋ ಲೇಟೆಸ್ಟ್ ಬೈಕ್ಗಳು ಬರೋಬ್ಬರಿ 85% ಎಥನಾಲ್ ಮತ್ತು ಕೇವಲ 15% ಪೆಟ್ರೋಲ್ ಇರೋ E85 ಇಂಧನದಲ್ಲೂ ಆರಾಮಾಗಿ ಓಡ್ತಿವೆ. ಇಷ್ಟೇ ಅಲ್ಲ, ಫ್ಯೂಚರ್ನಲ್ಲಿ 100% ಪ್ಯೂರ್ ಎಥನಾಲ್ ಸಿಕ್ಕಿದ್ರೂ ಕೂಡ ಈ ಗಾಡಿಗಳು ಅದನ್ನ ತಡೆದುಕೊಳ್ಳೋ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾಗಿದ್ರೆ ಈ ಗಾಡಿಗಳು ಎಷ್ಟು ಮೈಲೇಜ್ ಕೊಡ್ತವೆ? ಅದೇ ನಿಮಗೆ ಪ್ರತ್ಯೇಕ ಸೆಕ್ಷನ್ ನಲ್ಲೇ ಡೀಟೇಲ್ ಆಗಿ ಕಾಸ್ಟ್ ವೈಸ್ ಎಷ್ಟಾಗುತ್ತೆ, ಎಷ್ಟು ಉಳಿಯುತ್ತೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು. ಇನ್ನು ಗಾಡಿಯ ಲುಕ್ ಮತ್ತು ಡಿಸೈನ್ ಕಡೆಗೆ ಬರೋದಾದ್ರೆ, ಹೀರೋ ಈ 2 ಗಾಡಿಗಳನ್ನ ರೆಗ್ಯುಲರ್ ಮಾಡೆಲ್ ಗಳಿಗಿಂತ ಸ್ವಲ್ಪ ಡಿಫರೆಂಟ್ ಆಗಿ ಡಿಸೈನ್ ಮಾಡಿದೆ. ಮೊದಲಿಗೆ ಸ್ಪ್ಲೆಂಡರ್ ಪ್ಲಸ್ ಲುಕ್ ನೋಡೋದಾದ್ರೆ, ಅದರ ಎವರ್ ಗ್ರೀನ್ ಕ್ಲಾಸಿಕ್ ವಿನ್ಯಾಸವನ್ನ ಹಾಗೆ ಉಳಿಸ್ಕೊಂಡಿದ್ದಾರೆ. ಅದರ ಟ್ಯಾಂಕ್ ಮೇಲೆ ಹೊಸ ಫ್ಲೆಕ್ಸ್ ಫ್ಯೂಲ್ ಬ್ಯಾಡ್ಜಿಂಗ್ ಹಾಗೆ ಆಕರ್ಷಕವಾದ ಹೊಸ ಬಾಡಿ ಗ್ರಾಫಿಕ್ಸ್ ಕೊಟ್ಟಿದ್ದಾರೆ. ಹಾಗೆ ಬ್ಲಾಕ್ ಔಟ್ ಎಂಜಿನ್, ಸೈಲೆನ್ಸರ್ ಮತ್ತು ಅಲಾಯ್ ವೀಲ್ಸ್ ಇರೋದ್ರಿಂದ ಬೈಕ್ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು HF ಡಿಲಕ್ಸ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ, ಇದಕ್ಕೆ ಒಂದು ಸ್ಪೆಷಲ್ ಬ್ಲಾಕ್ ಕಲರ್ ಥೀಮ್ ಕೊಟ್ಟಿದ್ದಾರೆ. ಪೂರ್ತಿ ಕಪ್ಪು ಬಣ್ಣದ ಟ್ಯಾಂಕ್ ಮತ್ತು ಸೈಡ್ ಪ್ಯಾನೆಲ್ ಗಳ ಮೇಲೆ ಲೈಮ್ ಯೆಲ್ಲೋ ಕಲರ್ ನ ಸ್ಟ್ರೈಕಿಂಗ್ ಗ್ರಾಫಿಕ್ಸ್ ಅಂಡ್ ಸ್ಟಿಕರ್ಸ್ ಕೊಟ್ಟಿದ್ದಾರೆ. ಇದೊಂದು ಸಾಮಾನ್ಯ ಕಮ್ಯೂಟರ್ ಗಾಡಿಗೆ ಒಂದು ಸ್ಪೋರ್ಟಿ ಮತ್ತು ಪ್ರೀಮಿಯಂ ಲುಕ್ ತಂದುಕೊಟ್ಟಿದೆ. ಇದೆಲ್ಲದರ ಜೊತೆಗೆ ಈ 2 ಬೈಕ್ಗಳಲ್ಲೂ ಹಳೆ ಅನಲಾಗ್ ಮೀಟರ್ ತೆಗೆದಿದ್ದಾರೆ. ಅದರ ಬದಲು ಹೊಸ ಟ್ವಿನ್ ಪಾಡ್ ಸೆಮಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅನ್ನ ಹಾಕಿದ್ದಾರೆ. ಅಂದ್ರೆ ಸ್ಪೀಡೋಮೀಟರ್ ನೋಡೋಕೆ ಅನಲಾಗ್ ತರ ಇದ್ರೂ ಕೂಡ ಇಂಧನ ಎಷ್ಟಿದೆ ಅನ್ನೋದನ್ನ
ಡಿಜಿಟಲ್ ಸ್ಕ್ರೀನ್ ನಲ್ಲಿ ಕರೆಕ್ಟ್ ಆಗಿ ನೋಡಬಹುದು. ಒಟ್ಟಾರೆ ಬೈಕ್ ಗಳ ಲುಕ್ ಮೊದಲಿಗಿಂತ ಚೆನ್ನಾಗಿದೆ. ಇನ್ನು ಮಜವಾಗಿರೋ ವಿಚಾರ ಅಂದ್ರೆ ಪೆಟ್ರೋಲ್ ಬೈಕ್ ಗಿಂತ ಎಥನಾಲ್ ಬೈಕ್ ನಲ್ಲಿ ಪವರ್ ಜಾಸ್ತಿ ಇದೆ. ಇದು 8.4 BHP ಪವರ್ ಮತ್ತು 8.3 Nm ಟಾರ್ಕ್ ಕೊಡುತ್ತೆ. ಹಾಗಾದ್ರೆ ರೇಟ್ ಎಷ್ಟಿದ್ರದ್ದು? ನಿಮಗೆ ಖುಷಿ ವಿಚಾರ ಏನು ಅಂದ್ರೆ ನಾರ್ಮಲ್ ಪೆಟ್ರೋಲ್ ಬೈಕ್ ಇದಕ್ಕೂ ಬೆಲೆಯಲ್ಲಿ ಏನು ಅಂತ ದೊಡ್ಡ ವ್ಯತ್ಯಾಸ ಇಲ್ಲ. ಎಕ್ಸ್ ಶೋರೂಮ್ ಪ್ರೈಸ್ ನೋಡಿದ್ರೆ ದಿಲ್ಲಿಯಲ್ಲಿ HF ಡಿಲಕ್ಸ್ ಫ್ಲೆಕ್ಸ್ ಫ್ಯೂಲ್ ಗೆ ಬರೀ 72,792 ರೂಪಾಯಿ. ಸ್ಪ್ಲೆಂಡರ್ ಪ್ಲಸ್ ಫ್ಲೆಕ್ಸ್ ಫ್ಯೂಲ್ 82,710 ರೂಪಾಯಿ. ನಾರ್ಮಲ್ ಬೈಕ್ ಹೋಲಿಸಿದ್ರೆ ಬರೀ 6% ಮಾತ್ರ ಜಾಸ್ತಿ. ಟೆಕ್ನಾಲಜಿ ಹೊಸದಾಗಿದ್ರು ಕೂಡ, ಇಂಜಿನ್ ಅದಕ್ಕೋಸ್ಕರ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರು ಕೂಡ, ಇಲ್ಲಿ ಬಜೆಟ್ ಗ್ರಾಹಕರನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ತುಂಬಾ ಏನು ಅವರು ರೇಟ್ ಇನ್ಕ್ರೀಸ್ ಮಾಡೋಕೆ ಹೋಗಿಲ್ಲ. ಯಾವಾಗಿಂದ ಪರ್ಚೇಸ್ ಮಾಡಬಹುದು ಆಸಕ್ತಿ ಇರೋರು 2026 ಜುಲೈ ತಿಂಗಳಿನಿಂದ ಈ ಬೈಕ್ ಗಳ ಅಫಿಷಿಯಲ್ ಸೇಲ್ಸ್ ಶುರು ಆಗ್ತಿದೆ. ಫಸ್ಟ್ ಫೇಸ್ ನಲ್ಲಿ ದಿಲ್ಲಿ ಮತ್ತು ಮಹಾರಾಷ್ಟ್ರದ ಕೆಲ ಆಯ್ದ ಸಿಟಿಗಳಲ್ಲಿ ಮಾತ್ರ ಇದು ಸಿಗುತ್ತೆ. ಆಮೇಲೆ ಹಂತ ಹಂತವಾಗಿ ಇಡೀ ಭಾರತದಾದ್ಯಂತ ಸಿಗ್ತಾ ಇರುತ್ತೆ. ಎಂಜಿನ್ ಒಳಗಿದೆ ಮ್ಯಾಜಿಕ್. ಬದಲಾಯಿತು 36 ಪಾರ್ಟ್ಸ್. ಸ್ನೇಹಿತರೆ, ಹಳೆ ಪೆಟ್ರೋಲ್ ಇಂಜಿನ್ಗೆ ನೀವು ಸರ್ಕಾರ ಅನುಮತಿ ಎಷ್ಟು ಕೊಟ್ಟಿದೆ ಅಷ್ಟಕ್ಕೆ ತಕ್ಕಂತೆ ಅಷ್ಟೇ ಹಾಕ್ತಾ ಹೋಗ್ಬೇಕು. E10 E20 ಏನಿದೆ ಎಷ್ಟು ಆಗುತ್ತೆ ಅಂತ ಗೌರ್ಮೆಂಟ್ ಹೇಳುತ್ತೆ ಅಷ್ಟು ಮಾತ್ರ ಹಾಕಬೇಕು. 100% E80 E100 ಎಲ್ಲ ನೀವು ಹಾಕಕ್ಕೆ ಆಗೋದಿಲ್ಲ. ಇಂಜಿನ್ ಹಾಳಾಗ್ಬೋದು. ಯಾಕಂದ್ರೆ ಎಥನಾಲ್ ಅನ್ನೋ ಇಂಧನಕ್ಕೆ ಗಾಳಿಯಲ್ಲಿರೋ ತೇವಾಂಶವನ್ನ ಅಂದ್ರೆ ಮಾಯಿಶ್ಚರ್ನ ತನ್ನ ಕಡೆಗೆ ಎಳೆದುಕೊಳ್ಳೋ ನ್ಯಾಚುರಲ್ ಗುಣ ಇದೆ. ಇದರಿಂದ ಇಂಜಿನ್ ಒಳಗಡೆ ಇರೋ ಮೆಟಲ್ ಪಾರ್ಟ್ಗಳು ಬೇಗ ತುಕ್ಕು ಹಿಡಿಬಹುದು. ಹಾಗೆ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಪೈಪ್ಗಳು ಹಾಳಾಗಿ ಹೋಗ್ಬೋದು. ಇದೇ ಕಾರಣಕ್ಕೆ ಈ ಫ್ಲೆಕ್ಸ್ ಫ್ಯೂಲ್ ಇಂಜಿನ್ಗಳಲ್ಲಿ ಒಂದಷ್ಟು ಬದಲಾವಣೆ ಮಾಡಲಾಗಿದೆ. ಈ ಬೈಕ್ಗಳ ಎಂಜಿನ್ ಮತ್ತು ಫ್ಯೂಲ್ ಸಿಸ್ಟಮ್ ಒಳಗಡೆ ಬರೋಬ್ಬರಿ 36 ಪ್ರಮುಖ ಮೆಕ್ಯಾನಿಕಲ್ ಬದಲಾವಣೆಗಳನ್ನು ಮಾಡಿದ್ದಾರೆ. ಎಂಜಿನ್ ಸಾಮರ್ಥ್ಯ ಹಳೆ ಮಾಡೆಲ್ ರೀತಿಯೇ 97.2 cc ಇದೆ. ಆದರೆ ಅದರ ಬಿಡಿ ಭಾಗಗಳ ಮೆಟೀರಿಯಲ್ ಚೇಂಜ್ ಮಾಡಲಾಗಿದೆ. ಎಥನಾಲ್ ತಡೆದುಕೊಳ್ಳೋ ಇಂಧನ ಪೈಪ್ಗಳು ಮತ್ತು ಸ್ಪೆಷಲ್ ರಬ್ಬರ್ ಸೀಲ್ಗಳನ್ನು ಬಳಸಲಾಗಿದೆ. ಪ್ರಮುಖ ಬದಲಾವಣೆ ಹೊಸ ಫ್ಯೂಲ್ ಪಂಪ್. ಪೆಟ್ರೋಲ್ಗೆ ಹೋಲಿಸಿದ್ರೆ ಎಥನಾಲ್ ಇಂಧನ ಸರಿಯಾಗಿ ಉರಿಬೇಕು ಅಂದರೆ ಇಂಜಿನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಇಂಧನ ಸಪ್ಲೈ ಆಗಬೇಕು. ಅದಕ್ಕೋಸ್ಕರ ಹೀರೋ ಒಂದು ಪವರ್ಫುಲ್ ಆದ ಹೊಸ ಫ್ಯೂಲ್ ಪಂಪನ್ನು ಹಾಕಿದೆ. ಎರಡನೇ ಬದಲಾವಣೆ ಸೆಕೆಂಡರಿ ಫ್ಯೂಲ್ ಫಿಲ್ಟರ್. ಎಥನಾಲ್ ಏನು ಮಾಡುತ್ತೆ ಅಂದರೆ ಟ್ಯಾಂಕ್ ಒಳಗಡೆ ಇರೋ ಸಣ್ಣ ಪುಟ್ಟ ಕಸ ಅಥವಾ ಡೆಪಾಸಿಟ್ಗಳನ್ನು ಕರಗಿಸ್ಬಿಡುತ್ತೆ. ಆ ಕಸ ಇಂಜೆಕ್ಟರ್ ಒಳಗೆ ಹೋಗಿ ಬ್ಲಾಕ್ ಮಾಡಬಾರ್ದು ಅಂತ ಇಂಜಿನ್ ಒಳಗಡೆ ಒಂದು ಎಕ್ಸ್ಟ್ರಾ ಸೆಕೆಂಡರಿ ಫ್ಯೂಲ್ ಫಿಲ್ಟರ್ ಹಾಕಿದ್ದಾರೆ. ಇದು ಇಂಜಿನ್ ಲೈಫನ್ನು ಡಬಲ್ ಮಾಡುತ್ತೆ. ಮೂರನೆಯ ಬಿಗ್ ಚೇಂಜ್ ಇಂಟೆಲಿಜೆಂಟ್ ECU ಮ್ಯಾಪಿಂಗ್. ಬೈಕ್ ಒಳಗಡೆ ಇರೋ ಎಂಜಿನ್ ಕಂಟ್ರೋಲ್ ಯೂನಿಟ್ ಅಥವಾ ECUಗೆ ಒಂದು ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟಿದ್ದಾರೆ. ನೀವು ಬೈಕ್ಗೆ 20% ಎಥನಾಲ್ ಹಾಕಿದ್ದೀರಾ ಅಥವಾ 85% ಎಥನಾಲ್ ಹಾಕಿದ್ದೀರಾ ಅನ್ನೋದನ್ನು ಈ ಸ್ಮಾರ್ಟ್ ECU ಅದೇ ಪತ್ತೆ ಹಚ್ಚುತ್ತೆ. ಅದಕ್ಕೆ ತಕ್ಕಂತೆ ಏರ್ ಫ್ಯೂಲ್ ಮಿಕ್ಸ್ಚರನ್ನು ಆಟೋಮ್ಯಾಟಿಕಲಿ ಅಡ್ಜಸ್ಟ್ ಮಾಡಿ ಗಾಡಿ ಸಿಂಗಲ್ ಸೆಲ್ಫ್ಗೆ ಸ್ಟಾರ್ಟ್ ಆಗೋ ಥರ ನೋಡ್ಕೊಳ್ಳುತ್ತೆ. ಅದರ ಅರ್ಥ ಏನು? ಈ ಫ್ಲೆಕ್ಸ್ ಫ್ಯೂಲ್ ಅಂದರೆ ಆರಂಭದಲ್ಲೇ ಹೇಳಿದ್ವಿ, ನೀವು ನಾರ್ಮಲ್ ಎಲ್ಲ ಪೆಟ್ರೋಲ್ ಗಾಡಿಗಳು E10 E20 ಎಲ್ಲ ಹಾಕ್ಸ್ತಿದಾರಲ್ಲ ಪೆಟ್ರೋಲು, ಅದನ್ನು ಆದರೂ ತಗೊಳುತ್ತೆ ಇದು. ಅಥವಾ ಇನ್ನೂ ಜಾಸ್ತಿ ಬರೀ ಎಥನಾಲೇ ತುಂಬಿಕೊಂಡಿರೋ ಜಾಸ್ತಿ ಎಥನಾಲ್ ಇರೋ ಬೇರೆ E80 ಅವೆಲ್ಲ ಬರ್ತಾ ಇದಾವಲ್ಲ ಫ್ಯೂಚರ್ನಲ್ಲಿ, ಅದನ್ನು ಬೇಕಾದರೂ ಕೂಡ ತಗೊಳುತ್ತೆ ಇದು. ಎಥನಾಲ್ನಿಂದಲೂ ಕೂಡ ಓಡುತ್ತೆ. ಪೆಟ್ರೋಲ್ ಎಥನಾಲ್ ಮಿಕ್ಸ್ ಆಗಿರೋ ಹೈಯರ್ ಪೆಟ್ರೋಲ್ ಇರೋ E10 E20ಯಲ್ಲೂ ಕೂಡ ಓಡುತ್ತೆ. ಇಷ್ಟೆಲ್ಲ ಚೇಂಜ್ ಮಾಡಿರೋದ್ರಿಂದ ಪರ್ಫಾರ್ಮೆನ್ಸ್ ಏನಾದರೂ ಚೇಂಜ್ ಆಗುತ್ತೆ, ಆದರೆ ಪಾಸಿಟಿವ್ ಆಗಿ ಪವರ್ ಜಾಸ್ತಿ ಆಗುತ್ತೆ. ಯಾಕಂದರೆ ಎಥನಾಲ್ನಲ್ಲಿ ಆಕ್ಟೇನ್ ರೇಟಿಂಗ್ ಜಾಸ್ತಿ ಇರುತ್ತೆ. ಹಾಗಾಗಿ ಹೊಸ ಫ್ಲೆಕ್ಸ್ ಫ್ಯೂಲ್ ಬೈಕ್ಗಳು ನಾರ್ಮಲ್ ಪೆಟ್ರೋಲ್ ಗಾಡಿಗಿಂತ 7% ಹೆಚ್ಚು ಪವರ್ ಅಂದರೆ 8.4 BHP ಎಕ್ಸ್ಟ್ರಾ ಪವರನ್ನು ಕೊಡ್ತವೆ. 3% ಹೆಚ್ಚು ಟಾರ್ಕ್ ಅಂದರೆ 8.3 Nm ಟಾರ್ಕನ್ನು ಪ್ರೊಡ್ಯೂಸ್ ಮಾಡ್ತಿದ್ದಾವೆ. ಸೊ ಗಾಡಿ ರೈಡ್ ಮಾಡುವಾಗ ಹಳೆ ಮಾಡೆಲ್ಗೆ ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾ ಪಿಕಪ್ ಸಿಗುತ್ತೆ. ಮಾರುತಿ ವ್ಯಾಗನಾರ್ ಹೊಸ ಅವತಾರ ಬಂತು. ದೇಶದ ಮೊದಲ ಫ್ಲೆಕ್ಸ್ ಫ್ಯೂಲ್ ಕಾರ್. ಬೈಕ್ ಮಾತ್ರ ಅಲ್ಲ ಸ್ನೇಹಿತರೆ, ಈಗ ಫ್ಲೆಕ್ಸ್ ಫ್ಯೂಲ್ ಕಾರ್ ಕೂಡ ಬಂದಿದೆ. ಅದು ಬೇರೆ ಯಾವುದೂ ಇಲ್ಲ, ಮಿಡಲ್ ಕ್ಲಾಸ್ ಜನರ ಫೇವರೆಟ್ ಮಾರುತಿ ವ್ಯಾಗನ್ ಆರ್. ಈ ಹೊಸ ವ್ಯಾಗನ್ ಆರ್ನ ಸ್ಪೆಷಾಲಿಟಿ ಏನು ಅಂದರೆ ಇದು ಕೂಡ ಬರೀ E20 ಪೆಟ್ರೋಲ್ ಮಾತ್ರ ಅಲ್ಲ, E20 ಇಂದ E100 ವರೆಗೆ ಅಂದರೆ 100% ಪ್ಯೂರ್ ಎಥನಾಲ್ ಹಾಕಿದ್ರೂ ಓಡುತ್ತೆ. ಅಥವಾ ಮಾಮೂಲಿಗೆಲ್ಲ ಈಗಿರೋ ಕಾರ್ಗಳೆಲ್ಲ ಬೈಕ್ಗಳೆಲ್ಲ ಓಡಾಡ್ತಾವಲ್ಲ E10 E20ಯಲ್ಲಿ ಆ ಪೆಟ್ರೋಲ್ ಹಾಕಿದ್ರೂ ಓಡುತ್ತೆ. ಸದ್ಯದ ಭಾರತದ ರೂಲ್ಸ್ ಪ್ರಕಾರ ಇದನ್ನು E85 ಇಂಧನಕ್ಕೆ ಹೋಮೋಲೋಗೇಟ್ ಮಾಡಲಾಗಿದೆ. ಇದರಲ್ಲಿರೋದು ಮಾರುತಿಯ ಫೇಮಸ್ 1.2 ಲೀಟರ್ K12N 4 ಸಿಲಿಂಡರ್ ಎಂಜಿನ್. ಆದರೆ ಎಥನಾಲ್ ಇಂಧನವನ್ನು ತಡೆದುಕೊಳ್ಳೋಕೆ ಇದರ ಎಂಜಿನ್ಗೆ ಅಡ್ವಾನ್ಸ್ಡ್ ECU ಕ್ಯಾಲಿಬ್ರೇಷನ್, ಅಪ್ಗ್ರೇಡ್ ಮಾಡಿದ ಫ್ಯೂಲ್ ಇಂಜೆಕ್ಟರ್ ಮತ್ತು ಎಥನಾಲ್ ಸೆನ್ಸಾರ್ಗಳನ್ನು ಹಾಕಿದ್ದಾರೆ. ಇದು ನಾರ್ಮಲ್ ಕಾರಿಗಿಂತ 79% ಕಮ್ಮಿ ಮಾಲಿನ್ಯವನ್ನು ಕೂಡ ಮಾಡುತ್ತೆ. 79% ಅಂತ ಮಾರುತಿ ಕ್ಲೇಮ್ ಮಾಡಿದೆ. ಆದರೆ ಇಲ್ಲೊಂದು ಸಣ್ಣ ಟ್ವಿಸ್ಟ್ ಇದೆ. ಈ ಕಾರು ಶೋರೂಮಿಗೆ ಬಂದ ತಕ್ಷಣ ನೀವು ಹೋಗಿ ಇಮಿಡಿಯೇಟ್ಲಿ ಬೈ ಮಾಡೋಕ್ಕಾಗಲ್ಲ.
ಯಾಕಂದರೆ ಮಾರುತಿ ಸುಜುಕಿ ಆರಂಭದಲ್ಲಿ ಇದನ್ನು ಕೇವಲ ಕಮರ್ಷಿಯಲ್ ಬಳಕೆಗೆ ಮಾತ್ರ ಕೊಡ್ತಾ ಇದೆ. ಅಂದರೆ ಟ್ಯಾಕ್ಸಿ ಮತ್ತು ಫ್ಲೀಟ್ ಆಪರೇಟರ್ಗಳಿಗೆ ಯೆಲ್ಲೋ ಬೋರ್ಡ್ನವರಿಗೆ ಮೊದಲು ಸಿಗುತ್ತೆ. ಮಾರ್ಕೆಟ್ ಎಕ್ಸ್ಪರ್ಟ್ಗಳ ಪ್ರಕಾರ 2026 ಕಡೆ ಭಾಗದಲ್ಲಿ ಇದು ಪಬ್ಲಿಕ್ಗೆ ಸಿಗಬಹುದು. ಬೆಲೆ ವಿಚಾರಕ್ಕೆ ಬಂದರೆ ನಾರ್ಮಲ್ ವ್ಯಾಗನಾರ್ಗಿಂತ ಇದು 50,000ದಿಂದ 1 ಲಕ್ಷ ರೂಪಾಯಿವರೆಗೆ ಜಾಸ್ತಿ ರೇಟ್ ಇರಬಹುದು ಅನ್ನೋ ಅಂದಾಜಿದೆ. ಮಾರುತಿ ಮಾತ್ರ ಅಲ್ಲ, ಜಪಾನ್ನ ದೈತ್ಯ ಕಂಪನಿ ಟೊಯೋಟಾ ಕೂಡ ಅಖಾಡಕ್ಕಿಳಿದಿದೆ. ಇನೋವಾ ಹೈಕ್ರಾಸ್ನಲ್ಲೇ ಫ್ಲೆಕ್ಸ್ ಫ್ಯೂಲ್ ಇಂಜಿನ್ ಜೊತೆಗೆ ಹೈಬ್ರಿಡ್ ಟೆಕ್ನಾಲಜಿಯನ್ನು ಮಿಕ್ಸ್ ಮಾಡಿ ಅದ್ಭುತ ಪ್ರೋಟೋಟೈಪ್ ಗಾಡಿಯನ್ನು ಕೂಡ ರೆಡಿ ಮಾಡಿದ್ದಾರೆ. ಆದರೆ ಇಲ್ಲಿರೋ ಅಸಲಿ ಚಾಲೆಂಜ್ ಏನು ಅಂದರೆ, ಗಾಡಿ ಏನೋ ತಂದ್ವಿ, ಆದರೆ ಎಥನಾಲ್ ಹಾಕೋಕೆ ಬಂಕ್ ಎಲ್ಲಿದೆ? ಅದಕ್ಕೂ ಕೇಂದ್ರ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರೇ ಕಂಪ್ಲೀಟ್ ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ಭಾರತದ ಸರ್ಕಾರಿ ತೈಲ ಕಂಪನಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಲ್ರೆಡಿ ದಿಲ್ಲಿಯ ಪೋಸಾ ರೋಡ್ನಲ್ಲಿ ದೇಶದ ಮೊದಲ E85 ಇಂಧನ ಸ್ಟೇಷನ್ ಅನ್ನು ಆಲ್ರೆಡಿ ಓಪನ್ ಮಾಡಿ ಆಗಿದೆ. ಈ ರೀತಿ ದಿಲ್ಲಿ, ಮುಂಬೈ, ಪುಣೆ, ನಾಗ್ಪುರ ಹೈವೇಗಳಲ್ಲಿ 50ರಿಂದ 100 ಎಥನಾಲ್ ಬಂಕ್ ಶುರು ಮಾಡ್ತಾರೆ. ಇದೇ ಡಿಸೆಂಬರ್ 2026 ಹೊತ್ತಿಗೆ ಅದು 500 ಬಂಕ್ ಆಗೋಕೆ ಟಾರ್ಗೆಟ್ ಹಾಕೊಳ್ಳಲಾಗಿದೆ. ತುಂಬ ಲೇಟ್ ಇಲ್ಲ, ಇದೇ ವರ್ಷದ ಡಿಸೆಂಬರ್ ಒಳಗಡೆ 500 ಬಂಕ್ ಆಗಬೇಕು ಅಂತ. ಓಕೆ, ನೆಕ್ಸ್ಟ್ ಇಯರ್ 2027 ಎಂಡ್ ಒಳಗಡೆ ದೇಶಾದ್ಯಂತ 5,000 ಎಥನಾಲ್ ಬಂಕ್ಗಳನ್ನು ಓಪನ್ ಮಾಡೋದು ಸರ್ಕಾರದ ಮಾಸ್ಟರ್ ಪ್ಲಾನ್. ಅಂದರೆ ಜನ ಗಾಡಿ ತಗೊಳ್ಳುವಷ್ಟರಲ್ಲಿ ದೇಶಾದ್ಯಂತ ಆರಾಮಾಗಿ ಎಥನಾಲ್ ಇಂಧನ ಸಿಗೋ ಪೆಟ್ರೋಲ್ ಬಂಕ್ಗಳಿರಬೇಕು. ಆ ಇಕೋಸಿಸ್ಟಮ್ ರೆಡಿ ಆಗಬೇಕು. ಮೈಲೇಜ್ ಕಮ್ಮಿ ಆದರೂ ಲಾಭ ಜಾಸ್ತಿ. ಇದನ್ನು ಸೈಂಟಿಫಿಕಲಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕೇಳಿ. ಪೆಟ್ರೋಲ್ಗೆ ಹೋಲಿಸಿದ್ರೆ ಎಥನಾಲ್ನಲ್ಲಿ ಎನರ್ಜಿ ಕಾಂಟೆಂಟ್ ಅಂದರೆ ಶಕ್ತಿ 33% ಕಮ್ಮಿ ಇರುತ್ತೆ. ಇದರ ಅರ್ಥ ಏನು? ನೀವು E85 ಇಂಧನ ಬಳಸಿದಾಗ ನಿಮ್ಮ ವಾಹನದ ಮೈಲೇಜ್ ಸುಮಾರು 28% ಡ್ರಾಪ್ ಆಗುತ್ತೆ. ಮೈಲೇಜ್ ಕಮ್ಮಿನ ಹೋಯ್ತು ಬಿಡಿ, ಯಾರು ತಗೊಳ್ಳಲ್ಲ ಅಂತ ಅಂದ್ಕೊಂಡ್ರೆ ತಪ್ಪು. ಅಲ್ಲೇ ಇರೋದು ಟ್ವಿಸ್ಟ್. ಬನ್ನಿ, ಪೆನ್ನು ಪೇಪರ್ ಇಲ್ಲದೆ ಒಂದು ಸಿಂಪಲ್ ಲೆಕ್ಕ ಹಾಕಿ ತೋರಿಸ್ತೀವಿ. ಇವತ್ತು ದೇಶದ ಪ್ರಮುಖ ಸಿಟಿಗಳಲ್ಲಿ ಪೆಟ್ರೋಲ್ ಬೆಲೆ ಸರಾಸರಿ 110 ರೂಪಾಯಿ ಇದೆ ಲೀಟರ್ಗೆ. ನಿಮ್ಮ ಪೆಟ್ರೋಲ್ ಬೈಕ್ ಲೀಟರ್ಗೆ ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂದರೂ ಕೂಡ ಒಂದು 60 ಕಿಲೋಮೀಟರ್ ಮೈಲೇಜ್ ಕೊಟ್ಟರೆ 1 ಕಿಲೋಮೀಟರ್ ಓಡಿಸೋಕೆ ನಿಮಗೆ ₹1.83 ಖರ್ಚಾಯಿತು. ಈಗ ಎಥನಾಲ್ ಸೈಡಿಗೆ ಬನ್ನಿ. ಎಥನಾಲ್ನ ಉತ್ಪಾದನಾ ವೆಚ್ಚ ಬಹಳ ಕಮ್ಮಿ ಇರುತ್ತೆ. ಮೂಲಗಳ ಪ್ರಕಾರ ಇದರ ಬೆಲೆ ಲೀಟರ್ಗೆ 55ರಿಂದ 62 ರೂಪಾಯಿ. ನಾವು ರೌಂಡ್ ಫಿಗರ್ 60 ರೂಪಾಯಿ ಅಂತ ಇಟ್ಕೊಳ್ಳೋಣ. ಈಗ ಎಥನಾಲ್ ಹಾಕಿದಾಗ ನಿಮ್ಮ ಬೈಕ್ ಮೈಲೇಜ್ 28% ಕಮ್ಮಿ ಆಗುತ್ತೆ. 60 ಕಿಲೋಮೀಟರ್ ಓಡೋ ಬೈಕ್ ಬರೀ 43.2 ಕಿಲೋಮೀಟರ್ ಓಡುತ್ತೆ 1 ಲೀಟರ್ಗೆ. ಆದರೆ ಇಂಧನದ ಬೆಲೆ ಬರೀ 60 ರೂಪಾಯಿ ಅಲ್ವಾ? ಸೊ 60 ರೂಪಾಯಿಗೆ 43.2 ಕಿಲೋಮೀಟರ್ ಅಂದರೆ 1 ಕಿಲೋಮೀಟರ್ ಓಡಿಸೋಕ್ಕೆ ನಿಮಗೆ ಆಗೋ ವೆಚ್ಚ ಇಲ್ಲಿ ₹1.39 ಮಾತ್ರ. ಲೆಕ್ಕ ಅರ್ಥ ಆಯ್ತಲ್ಲ ಸ್ನೇಹಿತರೆ? ಪೆಟ್ರೋಲ್ನಲ್ಲಿ ₹1.83 1 ಕಿಲೋಮೀಟರ್ ಖರ್ಚಾಗುತ್ತೆ. ಎಥನಾಲ್ನಲ್ಲಿ ₹1.39 1 ಕಿಲೋಮೀಟರ್ ಖರ್ಚಾಗುತ್ತೆ ಬೈಕ್ನಲ್ಲಿ. ಮೈಲೇಜ್ ಕಮ್ಮಿ ಆದರೂ ಕೂಡ ಪ್ರತಿ ಕಿಲೋಮೀಟರ್ಗೆ ನಿಮಗೆ 24% ಉಳಿತಾಯನೇ ಆಗುತ್ತೆ ನೇರವಾಗಿ. ದಿನ ಗಾಡಿ ಓಡಿಸೋರೋ ಜೇಬಿಗೆ ಇದು ಪಕ್ಕಾ ಲಾಭ. ತಿಂಗಳಿಗೆ ಯಾರಾದರೂ ₹10,000 ಪೆಟ್ರೋಲಿಗೆ ಹಾಕ್ತಾ ಇದ್ರೆ ಅವರಿಗೆ ₹7,500 ಆಗಿಬಿಡುತ್ತೆ. 24% ಉಳಿತಾಯ ಅಂತ ಹೇಳಿದ್ರೆ ದೇಶಕ್ಕೆ ಭಾರಿ ಉಳಿತಾಯ. ನಿಮಗೆಲ್ಲ ಗೊತ್ತು, 85ರಿಂದ 87% ಕ್ರೂಡ್ ಆಯಿಲ್ ಅನ್ನ ನಾವು ವಿದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತೀವಿ, ಪೆಟ್ರೋಲಿಯಂ ಅನ್ನ ಅಲ್ವಾ? ಪ್ರತಿ ವರ್ಷ ನಮ್ಮ ದೇಶದ ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಬೇರೆ ದೇಶಗಳ ಪಾಲಾಗ್ತಿದೆ. ಹಳೆಯ ಕಥೆ ಇದು ಗೊತ್ತಿದೆ. ಯಾವಾಗ ನಮ್ಮ ರಸ್ತೆಗಳಲ್ಲಿ ಫ್ಲೆಕ್ಸ್ ಫ್ಯೂಲ್ ಗಾಡಿಗಳು ಓಡೋಕೆ ಶುರುವಾಗ್ತವೋ ಆವಾಗ ವಿದೇಶಿ ವಿನಿಮಯ ಉಳಿತಾಯ ಆಗುತ್ತೆ. ಆಲ್ರೆಡಿ ನಮ್ಮ ದೇಶದಲ್ಲಿ ನಡೀತಾ ಇರೋ ನಾರ್ಮಲ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ನಿಂದಲೇ ಭಾರತ ಸರ್ಕಾರಕ್ಕೆ ಇದುವರೆಗೆ 1.55 ಲಕ್ಷ ಕೋಟಿಗೂ ಅಧಿಕ ಫಾರೆಕ್ಸ್ ದುಡ್ಡು ಉಳಿದಿದೆ. ಎರಡನೇದು, ನಮ್ಮ ರೈತರಿಗೆ ಹೆಚ್ಚಿನ ಆದಾಯ. ಎಥನಾಲ್ ಬೇರೇನೂ ಅಲ್ಲ, ಅದು ಕಬ್ಬಿನ ಜ್ಯೂಸ್, ಮೊಲಾಸಿಸ್, ಮೆಕ್ಕೆಜೋಳ ಮತ್ತು ಕೊಳೆತು ಹೋದ ಧಾನ್ಯಗಳಿಂದ ಮಾಡೋ ಇಂಧನ. ಅಂದ್ರೆ ಇನ್ಮುಂದೆ ನಾವು ಗಾಡಿಗೆ ಹಾಕಿಸೋ ಇಂಧನ ದುಡ್ಡು ಅರಬ್ ರಾಷ್ಟ್ರಗಳ ತೈಲ ರಾಜರ ಜೇಬಿಗೆ ಹೋಗಲ್ಲ, ಬದಲಿಗೆ ನಮ್ಮ ದೇಶದ ರೈತರ ಜೇಬಿಗೆ ಹೋಗುತ್ತೆ. ನಾವು ಎಷ್ಟೆಷ್ಟು ಫ್ಲೆಕ್ಸ್ ಫ್ಯೂಲ್ ಎಥನಾಲ್ ಬಳಸ್ತೀವೋ ಅಷ್ಟಷ್ಟು ದುಡ್ಡು. ಒಂದು ಸಣ್ಣ ಎಕ್ಸಾಂಪಲ್ ನೋಡಿ, 2021ರಲ್ಲಿ ಎಥನಾಲ್ ಮಾಡೋಕೆ ಮೆಕ್ಕೆಜೋಳದ ಕೊಡುಗೆ 0 ಇತ್ತು. ಆದರೆ 2024 ವೇಳೆಗೆ ಎಥನಾಲ್ ಉತ್ಪಾದನೆಯಲ್ಲಿ ಮೆಕ್ಕೆಜೋಳದ ಪಾಲು 36%ಗೆ ಜಂಪ್ ಆಗಿದೆ. ಮೂರನೇದು, ಕ್ಲೀನ್ ಆ್ಯಂಡ್ ಗ್ರೀನ್ ಎನ್ವೈರನ್ಮೆಂಟ್. ಪೆಟ್ರೋಲ್ ಉಡಿದಾಗ ಸಿಕ್ಕಾಪಟ್ಟೆ ಮಾಲಿನ್ಯ ಆಗುತ್ತೆ. ಆದರೆ ನಿತಿನ್ ಗಡ್ಕರಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ, ಎಥನಾಲ್ ಬಳಸಿದಾಗ ಕಾರ್ಬನ್ ಮೊನಾಕ್ಸೈಡ್ ಹೊರಸೂಸುವಿಕೆ ಬರೋಬ್ಬರಿ 77% ಕಮ್ಮಿ ಆಗುತ್ತೆ. ಆಲ್ರೆಡಿ ಈ ಎಥನಾಲ್ ಮಿಕ್ಸಿಂಗ್ನಿಂದಾಗಿ ಭಾರತದಲ್ಲಿ 790 ಲಕ್ಷ ಮೆಟ್ರಿಕ್ ಟನ್ ಕಾರ್ಬನ್ ಡೈಆಕ್ಸೈಡ್ ಮಾಲಿನ್ಯ ಕಮ್ಮಿಯಾಗಿದೆ. 2030 ವೇಳೆಗೆ ದೇಶದ ಒಟ್ಟು ಕಾರ್ಬನ್ ತೀವ್ರತೆಯನ್ನ 45% ಕಡಿತಗೊಳಿಸಬೇಕು ಅನ್ನೋ ಭಾರತದ ಮಹತ್ವಾಕಾಂಕ್ಷೆಯ ಗುರಿಗೆ
ಈ ಹೀರೋ ಫ್ಲೆಕ್ಸ್ ಫ್ಯೂಲ್ ಬೈಕ್ಗಳು ದೊಡ್ಡ ಆನೆ ಬಲವನ್ನು ತಂದುಕೊಟ್ಟಿವೆ. ಈ ದಾರಿಯಲ್ಲಿ ಭಾರತದ 2 ದೊಡ್ಡ ಆಟೋಮೊಬೈಲ್ ಕಂಪನಿಗಳು, ಒಂದು ಬೈಕ್ನಲ್ಲಿ ಕಿಂಗ್ ಆಗಿರೋ ಹೀರೋ, ಇನ್ನೊಂದು ಕಾರ್ಗಳಲ್ಲಿ ನಂಬರ್ 1 ಆಗಿರೋ ಮಾರುತಿಯವರು ತಂದಿರೋ ಈ ಎರಡು ಬೈಕ್, ಒಂದು ಕಾರ್ ಮೊದಲ ಹೆಜ್ಜೆ ಅಷ್ಟೇ ಇದು. ಮುಂದೆ ಈ ಥರ ಬೇರೆ ಬೇರೆ ಕಂಪನಿಗಳ ಬೇರೆ ಬೇರೆ ಮಾಡೆಲ್ಗಳು ಕೂಡ ಬರ್ತವೆ. ದೇಶದಲ್ಲಿ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ. ಈ ಎಥೆನಾಲ್ ಹಾಕುವಂತಹ ಬಂಕ್ಗಳು ಕೂಡ ಜಾಸ್ತಿ ಆಗ್ತವೆ. ಹಾಗೂ ಹಂತ ಹಂತವಾಗಿ ನಮ್ಮ ದೇಶದಲ್ಲಿ ಸಿಗೋ ಬೇಸಿಕ್ ಪೆಟ್ರೋಲ್ನಲ್ಲೇ ಎಥೆನಾಲ್ ಮಿಕ್ಸಿಂಗ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲವೂ ಸೇರಿ ಹಂತ ಹಂತವಾಗಿ ಎಷ್ಟಾಗುತ್ತಷ್ಟು ಇಂಪೋರ್ಟನ್ನು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕಮ್ಮಿ ಮಾಡಬೇಕು ಅನ್ನೋದು ಟಾರ್ಗೆಟ್. ಇಮ್ಮಿಡಿಯೇಟ್ಲಿ ಆಗಿಬಿಡೋದಿಲ್ಲ, ತರಿಸೋದು ಇದ್ದೇ ಇರುತ್ತೆ ಇನ್ನೂ ಹಲವಾರು ವರ್ಷಗಳ ಕಾಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ದೇಶಕ್ಕೆ ಹೆಲ್ಪ್ ಆಗುತ್ತೆ, ಚಿಕ್ಕ ಚಿಕ್ಕ ಹೆಜ್ಜೆಯಿಂದನೂ. ಇದರ ಬಗ್ಗೆ ನಿಮಗೆ ಅನಿಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಕಾಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಹಾಗೆ ಸ್ನೇಹಿತರ, ಕಡೆದಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಮನವಿ, ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗಿ ಸೇರ್ಬೋದು. ನಮಸ್ಕಾರ.